ಸುಮ್ಮನ. ಈ ಮನೆ ಸೊಸೆಂದ್ರಿಗೆ ಮಕ್ಕಳು ಹುಟ್ಲಿ ಅಂತ ಬದ್ರಿನಾಥ್ ತಾತ ಈ ವಿಲ್ ಬರ್ದಿದ್ದಾರೆ ಹೊರತು ನಮಗೆ ದುರ್ಬುದ್ಧಿ ಹುಟ್ಲಿ ಅಂತ ಅಲ್ಲ. ಗಾಯತ್ರಿ ಅಮ್ಮವ್ರ ಫೋಟೋ ಹತ್ರ ಹೋಗಿ ನಿನ್ನ ನೆರಳಲ್ಲಿ ಬದುಕೋ ನನಗೆ ಆಶೀರ್ವಾದ ಕೊಡಮ್ಮ ಅಂತ ಕೇಳ್ಕೊ. ನೀನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಸಿಗುತ್ತೆ. ನೈನಿ ಆತರ ಪಡ್ಬೇಡ. ಚಿಕ್ಕ ಹುಡುಗಿ ಏನೋ ತಪ್ಪು ಮಾಡಿದ್ರೆ ಹೊಡೆದ್ ಬಿಡದ? ಹಾಸಿನಿ ಮಾಡಿದ್ರು ಹೀಗೆ ಹೊಡೆದ್ ಬಿಡ್ತೀಯಾ? ಈ ಹೋಲಿಕೆ ಎಲ್ಲ ಯಾಕೆ ಅತ್ತೆ? ತಪ್ಪು ಮಾಡಿದ್ರೆ ಓರ್ಗಿತ್ತಿ ತಂಗಿ ಅಂತೆಲ್ಲ ನೋಡ್ಬಾರ್ದು ನೈನಿ. ಯಾರಿಗೆ ಆದ್ರೂ ಬುದ್ಧಿ ಕಲಿಸ್ಬೇಕು. ಈ ಮನೆ ವಿಷಯನ ಹೊರಗಡೆ ಎಲ್ಲೂ ಪ್ರಸ್ತಾಪ ಮಾಡಬೇಡಿ. ಈ ಮನೆ ಉಪ್ಪು ತಿಂದಿದ್ದೀನಿ, ಯಾವತ್ತೂ ಹಾಗೆ ಮಾಡೋದಿಲ್ಲ. ಕೇಳಿಸ್ತಾ ಇದೆ. ಯಾಕೆ ಅಳ್ತಿದ್ದೀನಿ ಅಂತ ಕೇಳಲ್ವಾ? ಅಳು ಬರ್ತಿರೋದಕ್ಕೆ ಅಳ್ತಿದ್ಯಾ? ಅದ್ರಲ್ಲಿ ಕೇಳೋದೇನಿದೆ? ಅಳೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದಿಲ್ವಾ? ನಿನ್ನಂತ ಹುಡುಗಿರು ಅಳೋದಕ್ಕೆ ಕಾರಣ ಬೇರೆ ಇರುತ್ತಾ? ಅಷ್ಟೇ ಯಾಕೆ? ಮೊದಲೇ ನಿಂದು ಅಳು ಮುಖ, ಅದ್ರಲ್ಲಿ ಬಲವಂತವಾಗಿ ಯಾಕೆ ಅಳಬೇಕು? ನನ್ ಮುಖ ಹೇಗಾದ್ರೂ ಇರ್ಲಿ ಬಿಡಿ, ಈ ಮನೇಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳಲ್ವಾ? ಮಹಾಭಾರತ ರಾಮಾಯಣ ನಡೆದೇ ಇರೋ ಮನೆ ಇರುತ್ತಾ? ಅದೆಲ್ಲ ಅಲ್ಲ ಕಣ್ರಿ, ನನ್ಗೆ ನನ್ನ ನೈನ್ಯಾಕ ಕಪಾಳ ಕೊಡದ್ಲು. ಇವಾಗ ಹೇಳ್ತಿದೀಯಲ್ಲ, ಒಂದೇ ಏಟ? ಹೌದು. ಇನ್ನೊಂದು 4 ಬಿಟ್ಟಿದ್ರೆ ಚೆನ್ನಾಗಿರೋದು. ನಂದೇನು ತಪ್ಪಿಲ್ಲ, ಆಸ್ತಿ ಹಂಚ್ಕೊಂಡು ಎಲ್ರೂ ಸಂತೋಷವಾಗಿರ್ಬೋದಲ್ವಾ ಅಂತ ಹೇಳಿದಕ್ಕೆ ಅವಳು ಕೈ ಮಾಡಿದ್ಲು. ಆಸ್ತಿ ಹಂಚೋಣ ಅಂತ ಹೇಳಿದ್ರೆ ಅತ್ಗೆ ಹೊಡಿದೇನೆ ಮುದ್ದು ಮಾಡ್ಬೇಕಾ? ವಿಶಾಲ್ ಬ್ರೋ ನೈನಿ ಅತ್ಗೆ ಹೆಸರಲ್ಲೇ ಆಸ್ತಿ ಇದೆ, ಅವ್ರ ಹೆಸರಲ್ಲೇ ನಾವು ಇವತ್ತು ಊಟ ಮಾಡ್ತಾ ಇರೋದು. ನಾನು ಓರ್ಗಿತ್ತಿ, ನೀವು ಮೈದ್ನ. ಪಾಲ್ ಕೊಟ್ರೆ ಏನಾಗತ್ತೆ? ಯಾಕೆ ಕೊಡ್ಬೇಕೆ? ಅಷ್ಟಕ್ಕೂ ಪಾಲೇ ಕೊಡ್ಬೇಕು ಅವರು? ಏನು ಕೋಪ ಮಾಡ್ಕೊಂಡು ಹತ್ರ ಬರ್ತಿದ್ದೀರಾ? ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿತ್ತಾ? ಇದೆ. ಸುಳ್ಳು ಹೇಳಿ ನನ್ನ ಮದ್ವೆ ಅದೇ, ಇಲ್ಲ ಅಂತಿದ್ರೆ ನೀನು ಈ ಮನೆ ಸೊಸೆನೇ ಆಗ್ತಾ ಇರ್ಲಿಲ್ಲ. ಮೋಸ ಮಾಡಿದ್ದು ಅಲ್ದೆ ಇವಾಗ ಆಸ್ತಿ ಬೇಕು ಅಂದ್ರೆ ಹೇಗೆ? ಅದ್ ಹೇಗೋ ಒಂದ್ ಮದ್ವೆ ಆಯ್ತಲ್ಲ, ಆದ್ಮೇಲೆ ಹಕ್ಕಿರತ್ತಲ್ವಾ? 2 ಬಾರಿಸ್ತೀನಿ ಅನ್ಕೊಂಡಿದ್ಯಾ? ನಮ್ಮ ಅತ್ಗೆ ಏನ್ ಹೇಳಿದಾರೋ ಅದನ್ನ ಮಾಡು, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಮೂಲಲ್ಲಿ ಬಿದ್ದಿರೋ. ನಿನ್ನ ನಾಟಕದಳು ನನ್ನ ಹತ್ರ ಕೆಲಸ ಮಾಡಲ್ಲ. ಆಸ್ತಿ ಹಂಚ್ಕೊಂಡು ಖುಷಿಯಾಗಿ ಬದುಕ್ಬೇಕು ಅಂತಿಲ್ವಾ? ತಾಯಿ ಸ್ಥಾನದಲ್ಲಿರೋ ಅದ್ಗೆ ಕೈಯಲ್ಲಿ 2 ತುತ್ತು ತಿಂದು ಹರೇ ರಾಮ ಹರೇ ಕೃಷ್ಣ ಅನ್ಕೊಂಡ್ ಬದುಕ್ತೀನಿ. ನನ್ನ ಜೀವನದ ಆಸೆನೂ ಅದೇ. ಮತ್ ನನ್ ಕತೆ ಏನು? ಇರೋ ಹಾಗಿದ್ರೆ ಅತ್ಗೆ ಮಾತು ಕೇಳ್ಕೊಂಡಿರೋ, ಇಲ್ಲ ಅಂದ್ರೆ ನಿಮ್ಮೂರಿಗೆ ಹೋಗಿ ನಿಮ್ ತಾತನ್ ಸೇವೆ ಮಾಡ್ಕೊಂಡಿರೋ. ಆಗ ನಿಂಗೆ ಸ್ವಲ್ಪ ಒಳ್ಳೇದಾದ್ರೂ ಆಗುತ್ತೆ. ಏನ್ ತುರ್ತು ಆಂಟಿ, ನೈನಿ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ಅಂತ ಲೆಕ್ಕ ಹಾಕ್ತಿದ್ದೀರಾ? ಆಸ್ತಿ ವಿಷಯ ಬಿಡು, ಯಾವಾಗ ಬೇಕಾದ್ರೂ ಲೆಕ್ಕ ಮಾಡಬಹುದು. ಟೈಮಿಗೆ ಕಪಾಳಕ್ಕೆ ಹೊಡಿತಾಳಲ್ಲ, ಅದನ್ನ ಕೌಂಟ್ ಮಾಡ್ತಾ ಇದ್ದೀನಿ. ಓ, ನಮ್ ನೈನಿ ಕೊಟ್ಟಿದ್ರ ಬಗ್ಗೆನಾ ನೀವ್ ಹೇಳ್ತಾ ಇರೋದು? ಹೌದು.
ಲಾಸ್ಟ್ ಟೈಮು ಜಾಸ್ಮಿನಿಗೆ ಹೊಡೆದ್ಲು, ಆಮೇಲೆ ನನಗ್ ಹೊಡೆದ್ಲು. ನೆನ್ನೆ ಸಖಿಗೆ, ಇವತ್ತು ಸುಮನಂಗೆ. ಅವಳು ಹೀಗೆ ಪ್ರತಿಯೊಬ್ಬರಿಗೂ ಹೊಡ್ಕೊಂಡೇ ಹೋಗ್ತಿರ್ತಾಳ. ಅಫ್ಕೋರ್ಸ್ ಆಂಟಿ. ಯಾಕೆ ಅಂತ್ಯಾ? ನಿಜವಾದ ಹೆಣ್ಮಕ್ಳು ಹಾಗೆ ಇರ್ತಾರೆ. ಯಾಕೆ ನಾನಲ್ವಾ? ನೀವು ಕತ್ತೆ ಅದಕ್ಕೆ. ಏಯ್, ಏನೇ ಹೇಳ್ತಾ ಇದ್ಯಾ ನೀನು? ಹಾಸಿದಿ ಅಮ್ಮ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ಕಣೆ, ದುರಂದರ ಆಂಟಿ. ಏಯ್, ನೀನ್ ಯಾಕೋ ಬಂದಿದ್ದೀಗ ನಮ್ಮ ಮಧ್ಯದಲ್ಲಿ? ಮತ್ತಷ್ಟೇ ಅಲ್ವಾ, ಕತ್ತೆಗೆ ಎಳ್ನೀರ್ ರುಚಿ, ಹಂದಿಗೆ ಗಂಧದ ವಾಸನೆ, ಏನ್ ಗೊತ್ತು? ಇದ್ ಏನ್ ಹೇಳ್ತಿದ್ಯೆ? ನಂಗೊಂದು ಅರ್ಥನೇ ಆಗ್ತಿಲ್ಲ. ಆಂಟಿ, ನೈನಿಗೆ ಬೈಯೋ ಅಭ್ಯಾಸ ಇಲ್ಲ. ಬಾಯ್ ತಪ್ಪಿ 2 ಮಾತು ಹೇಳಿ ಮನ್ಸಿಗೆ ನೋವು ಮಾಡೋದಕ್ಕಿಂತ ಸ್ಪಾಟಲ್ಲಿ ತಪ್ಪು ಮಾಡಿದವ್ರಿಗೆ ಬುದ್ಧಿ ಕಲ್ಸೋದಕ್ಕೆ ಕಪ್ಪಾಳಕ್ಕೆ 2 ಬಿಡ್ತಾಳೆ ಅಂತ ಅರ್ಥ. ಹಾ, ನಿಮ್ಗೇನು ಗೊತ್ತಿಲ್ಲ ಅಂದ್ಮೇಲೆ ಬಾಯ್ ಮುಚ್ಕೊಂಡು ಕುತ್ಕೋಬೋದಲ್ವಾ? ನನಗೆ ಹೇಳ್ತೀಯ ನೀನು? ಶಿವನ ಉದ್ದೇಶ ಆಂಟಿ ನಿಮಗಿಷ್ಟು ಅರ್ಥ ಆಗಲ್ವಲ್ಲ, ಒಳ್ಳೆ ದಡ್ಡಿ. ಇದನ್ನು ಕೂಡ ಅದು ಹೇಳ್ತಾ? ಹಾ, ಹುಚ್ಚಿ, ಪೆದ್ದಿ, ಕೆಲ್ಸಕ್ ಬಾರ್ದವಳು. ಇದನ್ನೆಲ್ಲ ನಾನ್ ಯಾಕೆ ನಿಮಗ್ ಹಾಗನ್ಲಿ ಆಂಟಿ? ಹಾ ಹಾ ಹೌದು ಬಿಡು, ಈ ಬರ್ಡೇ ಅಂದಿರ್ಬೇಕು. ನೀನ್ ಬಾಯ್ ಬಿಟ್ಟು ಹೇಳ್ತಿದ್ಯಾ? ಅಷ್ಟೇ ಅಷ್ಟೇ. ಇಲ್ಲಿ ಕೇಳು, ನಮ್ ನೈನಿ ಒಂದ್ 8 ಹೊಡೆದ್ಲಂದ್ರೆ ಕಲ್ಲಿನ ತರ ಇರೋ ನಿಮ್ಮಂತವ್ರನ್ನ ಗೊಂಬೆ ಆಗಿ ಬದಲಾಯಿಸತ್ತೆ. ಹಾ, ಅವಳು ಹೊಡಿತಾ ಇದ್ರೆ ನಾವ್ ಹೊಡಿಸ್ಕೋತಾ ಇರ್ಬೇಕಾ? ನೋಡಿ ಆಂಟಿ, ಗಂಡನ್ನ ಲಂಡನ್ನಲ್ಲಿ ಬಿಟ್ಟು ನೀವು ಇಲ್ಲಿದ್ದೀರಾ. ನನ್ ಗಂಡನ್ನ ಎಗರ್ಸ್ಕೊಂಡು ಹೋಗ್ಬೇಕು ಅಂತ ಆ ಸಖಿ ಇಲ್ಲಿಗೆ ಬಂದಿರೋದು. ಅತಿ ಆಸೆ ಪಟ್ಟು ನಂದ ಗೋಕುಲ ತರ ಇದ್ದ ಈ ಮನೆನ ಭಾಗ ಮಾಡ್ಬೇಕು ಅಂತ ಹುಚ್ಚು ಯೋಚನೆ ಮಾಡಿ ಆ ಸುಮನ ಬಾಯ್ ಬಿಟ್ಟಿದ್ದಕ್ಕೆ ಯಾರಾದ್ರೂ ಸರಿ, ಬೃಂದಾವನ ತರ ಇರೋ ಈ ದೇವಾಲಯಕ್ಕೆ ತೊಂದರೆ ಮಾಡ್ಬೇಕು ಅಂತ ಅಂದ್ಕೊಂಡ್ರೆ ಮಾತ್ರ ನನ್ ತಂಗಿ ನೈನಿ ಸುಮ್ನೆ ಇರಲ್ಲ. ಅವ್ರಿಗೆ ಅವಳೊಂದ್ ಗತಿ ಕಾಣಿಸ್ತಾಳೆ. ಯಾರನ್ ಬೇಕಾದ್ರೂ ಹೊಡಿಬೋದು ಅಂತ ಅನ್ಕೊಂಡಿದ್ದಾಳ? ನಿಮ್ಗೊಂದ್ ವಿಷಯ ಹೇಳ ಆಂಟಿ, ಓವರ್ ಆಗಿ ಆಡೋ ಹೆಂಗಸ್ರಲ್ಲಿ ತಿಲೋತ್ತಮ್ಮ ಅತ್ತೆ ಮಾತ್ರ ಉಳ್ಕೊಂಡಿರೋದು. ಅವ್ರ ಕೆನ್ನೆ ಕೂಡ ಯಾವತ್ತೋ ಒಂದಿನ ನಮ್ ನೈನಿ ಚಪಾತಿ ಮಾಡ್ತಾಳೆ ನೋಡಿ. ಇಲ್ಲೇ ಬಿದ್ದಿರ್ತಿಯಲ್ಲ, ಬನ್ನಿ ಅಮ್ಮ ಅವ್ರೆ, ಇವಳಲ್ಲಿ ಹೋಗ್ತಾಳೆ. ಸರಿ ಶಿವ, ಬಾ. ಕುರಿ ಹೆಚ್ಚಿದಷ್ಟು ಕುರ್ಬನ್ಗೆ ಲಾಭ. ಯಾವತ್ತೋ ಒಂದಿನ ಬಲಿ ಆಗ್ಲೇಬೇಕು ಕಣೆ ನೈನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಮೈ ಐ ಕಮ್ ಇನ್? ನನಗೆ ಬುದ್ಧಿ ಇಲ್ಲ ಅಂತ ಕರೆಯೋ ನೀವು ನನ್ನ ಅನುಮತಿ ಯಾಕೆ ಕೇಳ್ತಿದ್ದೀರಾ? ಅದನ್ನಲ್ಲಿಡು. ಟ್ರೀಯಲ್ಲಿ ನಿನ್ನ ಪರ್ಮಿಷನ್ ಇಲ್ದೇನೆ ನಾನು ಏನೇನು ಇಟ್ಟಿದ್ದೀನಿ ಅಂತ ಒಂದ್ಸಲ ನೋಡ್ತೀಯಾ? ಏನೋ ಇದು? ಹಾ, ವಿಷಯ ಏನಪ್ಪ ಅಂದ್ರೆ, ಕೆನೆ ತೆಗೆದೇ ಇರೋ ಮೊಸರಲ್ಲಿ ಸಕ್ಕರೆ ಹಾಕಿದ್ದೀನಿ. ಇದು ನಿಂಬೆಹಣ್ಣು ರಸ, ಮತ್ತಿದು ಐಸ್ ಕ್ಯೂಬ್ಸ್. ಇದು ಗೊತ್ತಿರೋದೇ ಅಲ್ವಾ, ಆರೆಂಜ್ ಸ್ಲೈಸಸ್. ಇದ್ರ ಜೊತೆ ನವಿಲ್ ಗರಿ ಹಾಕಿದೆ. ಅವುಗಳಿಂದ ತಯಾರು ಮಾಡಿರೋ ಬೀಸಣಿಗೆ. ಒಳ್ಳೆ ಗಾಳಿ ಬೀಸುತ್ತೆ. ಇದನ್ನೇನಾದ್ರೂ ತಗೊಂಡ್ರೆ ಚೆನ್ನಾಗಿ ತಂಪು ಮಾಡುತ್ತೆ. ನಿಮ್ಮ ಮೈ ಹುಷಾರಿಲ್ಲ ಅಂತ ಒಂದ್ ಮಾತು ನಂಗೆ ಹೇಳಿದಿದ್ರೆ ಇದನ್ನೆಲ್ಲ ನಾನೇ ಮಾಡ್ಕೊಂಡು ತಗೊಂಡ್ ಬರ್ತಿದ್ದೆ ಅಲ್ವಾ ರೀ? ಹಲೋ ನೈನಿ ದಿವ್ಯ ಅವರೇ, ಇದು ನನಗೋಸ್ಕರ ಅಲ್ಲ, ನಿನ್ಗೋಸ್ಕರನೇ ತಗೊಂಡ್ಬಂದಿದ್ದೀನಿ ರೀ. ಅಯ್ಯೋ ರಾಮ, ನಿಮಗೆ ಯಾಕೆ ಇಷ್ಟೊಂದು ಕಷ್ಟ? ನೈನಿ, ನಥಿಂಗ್ ಟು ವರಿ. ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಲೀಟರ್ ಜ್ಯೂಸ್ನ ಸಿಪ್ ಮಾಡಿಕೊಂಡು ನಿಧಾನವಾಗಿ ಇದನ್ನೆಲ್ಲ ತಯಾರು ಮಾಡಿ ತಂದಿದ್ದೀನಿ, ಗೊತ್ತಾ? ಆದ್ರೆ ನಂಗೇನು ಆಗೇ ಇಲ್ವಲ್ಲ. ಯಾಕೆ? ಮೈಯಲ್ಲೇ ಅಲ್ಲ, ಮನೆಯಲ್ಲೂ ಬಿಸಿ ಇದೆ. ಬೇಸಿಗೆಗಾಲ ಅಲ್ವಾ ರೀ, ಹಾಗೆ ಇರುತ್ತೆ. AC ಆನ್ ಮಾಡ್ಕೋಬೋದಲ್ವಾ? ಮತ್ತೆ ನಿನ್ ಕಣ್ಣಲ್ಲಿ ಬಿಸಿ ಕಡಿಮೆ ಆಗೋದಕ್ಕೆ? ಕಣ್ಣಲ್ಲ. ನಿನ್ ತಂಗಿ ಸುಮನ ಮೇಲೆ ಕಣ್ ಕೆಂಪುಗ್ ಮಾಡ್ಕೊಂಡು ಕಪಾಳಕ್ಕೆ ಹೊಡೆದ್ಬಿಟ್ರಿ ಅಲ್ವಾ ಮೇಡಮ್? ಎಷ್ಟೇ ಆದ್ರೂ ತಮ್ಗೆ ಕೋಪ ಜಾಸ್ತಿ ಅನ್ಸುತ್ತೆ. ನೀನ್ ಸ್ವಲ್ಪ ಕೂಲಾಗಿರೋದು ಬೆಡ್ರೂಮ್ ಅಲ್ಲೇ ಅಲ್ವಾ ಅಂತ
ತಣ್ಣಗಿರೋದಕ್ಕೋಸ್ಕರ ಇದನ್ನೆಲ್ಲ ತಗೊಂಡ್ ಬಂದಿದ್ದೀನಿ ನಾನು. ಅಯ್ಯೋ ಒಳ್ಳೆ ಚಿಕ್ಕ ಮಗು ತರ ಆಡ್ತಿದ್ದೀರಲ್ಲ ರೀ. ನನಗ್ ಕೋಪ ಬರಕ್ಕೂ ಇದನ್ನ ನನಗ್ ಕುಡ್ಸಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅಲ್ಲಿ ನೋಡು, ಮತ್ತೆ ಕೋಪ ಬರ್ತಿದೆ. ಇಲ್ಲ ಇಲ್ಲ, ನಿನ್ ಕಣ್ಣಲ್ಲಿ ಕೋಪ ಕಾಣಿಸ್ತಿದೆ. ಕೋಪ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ನಾನ್ ಮಾಡೋ ಕೆಲ್ಸನೂ ನೀವೇ ಮಾಡ್ತಿದ್ರೆ ಪಾಪ ನನ್ ಗಂಡ ಎಷ್ಟ್ ಕಷ್ಟಪಟ್ಟಿರ್ಬೋದು ಅಂತ ಬೇಜಾರಾಗುತ್ತೆ. ಆಗಾಗ ಇಂಥ ಕೆಲ್ಸಗಳನ್ನ ಏನಾದ್ರೂ ಮಾಡಿದ್ರೆ ಗಂಡಂದ್ರ ಆರೋಗ್ಯಕ್ಕೆ ಒಳ್ಳೇದಂತೆ. ನೀನ್ ಕುಡಿ. ಹಾ, ಇದೆಲ್ಲ ನನ್ಗೆ ಗೊತ್ತಿಲ್ಲ ಆದ್ರೆ ನಿಂಬೆಹಣ್ಣು ಪಾನಕ ಕುಡಿತೀನಿ. ಕುಡಿ ಕುಡಿ. ಅಯ್ಯೋ ಏನ್ ಮಾಡ್ತಿದ್ದೀರಾ ಯಜಮಾನ್ರೆ? ತಮ್ಮನ್ ಕೂಲ್ ಮಾಡಕ್ಕೆ ಹೀಗೆಲ್ಲ ಮಾಡ್ತಾ ಇರೋದು ಮೇಡಮ್. ಸುಮ್ನೆ ಇರಿ ನೀವು. ಯಾರಾದ್ರೂ ನೋಡಿದ್ರೆ ಗಂಡನ ಹತ್ರ ಸೇವೆ ಮಾಡಿಸ್ಕೊತಿದೀನಿ ಅಂತ ಬೈಕೋತಾರಷ್ಟೇ. ಅವ್ರು ಏನಾದ್ರೂ ಅನ್ಕೊಳ್ಳಿ, ನನಗೇನು ಅಂತ. ನೀನ್ ಕೋಪ ಮಾಡ್ಕೊಂಡು ಕಾಳಿಕಾದೇವಿ ತರ ಬದಲಾದ್ರೆ ಯಾರಿಗೆ ಎಲ್ಲಿ ಕಚ್ಬಿಡ್ತೀಯೋ ಏನೋ. ಅದ್ರ ಬದಲು ಈ ರೀತಿ ಕೂಲ್ ಮಾಡಿದ್ರೆ ಬೆಟರ್ ಅಲ್ವಾ? ಏನೂ ಬೇಕಾಗಿಲ್ಲ. ನಾನು ನನ್ನ ತಂಗಿಗೆ ಹೊಡೆದೆ ಅಂತ ಅಲ್ವಾ ನೀವಿದೆಲ್ಲ ಮಾಡ್ತಿರೋದು? ಆಸ್ತಿಲ್ ಭಾಗ ಮಾಡಿದ್ರೆ ನಮ್ ದಾರಿ ನಾವು ನೋಡ್ಕೋತೀವಿ ಅನ್ನೋದು ಎಷ್ಟು ಸರಿ ರೀ. ಸ್ವತಂತ್ರವಾಗಿ ಬದುಕಬೇಕು ಅನ್ಕೊಳ್ಳೋದು ತಪ್ಪು ಹೇಗಾಗುತ್ತೆ ನಾನೇ? ನೋಡ್ರಿ, ಚಿಕ್ಕ ಮಕ್ಕಳು ಆಟ ಆಡೋವಾಗ ಆಟದಲ್ಲಿ ಕಿತ್ತಾಡಿದ್ರೆ ತಂದೆ ತಾಯಂದ್ರಿಗೆ ಬೇಜಾರಾಗಲ್ಲ. ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಬಾಡ್ತಾ ಇರೋ ಜೀವಕ್ಕೆ ಖುಷಿ ಕೊಡ್ತಾರೆ ಅಂತ ಆಸೆ ಪಡ್ತಾರೆ. ಹಾಗೆ ಮಾಡದೆ ನಾವು ದೊಡ್ಡವರಾದ್ವಿ, ನಮ್ಮ ಜೀವನ ನಮ್ದು ಅಂದರೆ ನಮ್ಮ ಜೀವನಕ್ಕೋಸ್ಕರ ಅವ್ರ ಜೀವನ ತ್ಯಾಗ ಮಾಡಿದ ತಂದೆ ತಾಯಿ ಏನಾಗಬೇಕು ನೀವೇ ಹೇಳಿ? ನಮ್ಮನ್ನು ಬೆಳೆಸೋದ್ರಲ್ಲೇ ಅರ್ಧ ಆಯಸ್ ಕಳೆಯೋ ತಂದೆ ತಾಯಿ ಬಗ್ಗೆ, ತಮ್ಮ ತಂದೆ ತಾಯಿ ಇನ್ನೂ ಹೆಚ್ಚು ವರ್ಷ ಏನು ಬದುಕಲ್ಲ ಅನ್ಕೊಳ್ಳೋ ಮಕ್ಕಳು ಆಸ್ತಿನ, ತಂದೆ ತಾಯಂದ್ರ ಆಸೆನ ಕಿತ್ಕೊಂಡು ಅವರಿಂದ ತುಂಬ ದೂರ ಹೋಗಿ ಹಬ್ಬ ಬಂದಾಗ ನನಗೂ ತಂದೆ ತಾಯಿ ಇದ್ದಾರೆ ಅಂತ ನೆನಪಾದಾಗ ಮಾತ್ರ ಫೋನ್ ಮಾಡಿ ಹಲೋ ಅಪ್ಪ, ಹಾಯ್ ಅಮ್ಮ ಅಂದರೆ ಆ ನೊಂದಿರೋ ಜೀವ ತಡ್ಕೊಳುತ್ತಾ ಹೇಳಿ? ತುಂಬಾ ದೂರಾಲೋಚನೆ ಮಾಡಿದ್ಯಾ ನೀನು. ಸ್ವಂತವಾಗಿ ಬದುಕೋದ್ರಲ್ಲಿ ಯಾವ ತಪ್ಪು ಇಲ್ಲ ರೀ. ಸ್ವಂತದವರು ಇಲ್ಲ ಅಂತ ಅನ್ಕೊಂಡು ಬದುಕೋದು ಮಾತ್ರ ತಪ್ಪೇ ರೀ. ಅರ್ಥ ಆಯ್ತು ನಾನೇ. ಇದನ್ನ ಕುಡಿದ್ರೆ ದೇಹಕ್ಕೆ ತಂಪಾಗುತ್ತೆ ಹೊರತು ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆ ಮನಸ್ಸು, ದೂರಾಲೋಚನೆ ಇರಬೇಕು ಅಂತ ನೀನು ನೋಡಿದ್ಮೇಲೆ ನಂಗೆ ಅರ್ಥ ಆಯ್ತು. ಏನು ಯೋಚಿಸ್ತಿದ್ದೀರಾ ಮಾಮ್? ನಾವು ಕೇಳಬೇಕಾಗಿದ್ದನ್ನ ಸುಮನ ಕೇಳಿದ್ಲು, ಆದ್ರೆ ಅದಕ್ಕೆ ನಯನಿ ಒಪ್ಕೊಳ್ಳಿಲ್ಲ. ಒಪ್ಕೊಳ್ಳೋದನ್ನ ಪಕ್ಕಕ್ಕಿಡಿ ಮಾಮ್. ಹೇಳ್ಕೊಳ್ಳೋದಕ್ಕೂ ಕೂಡ ಕಷ್ಟ ಅಂತ ಅನಿಸ್ತಾ ಇದೆ. ಅವಳು ಕಪಾಲಕ್ಕೆ ಹೊಡೆದಿದ್ಕೆ ಸುಮನ ಬಂದು ನಿನ್ನ ಕಾಲ ಹತ್ರ ಬಿದ್ಲಲ್ಲ. ನನ್ನ ಚಿಕ್ಕ ಮಗ ವಿಕ್ರಾಂತ್ ನನ್ನಿಂದ ದೂರ ಆಗಿ ಆ ನಯನಿ ಪಕ್ಷ ಸೇರ್ಕೊಂಡಿದ್ದಾನೆ. ಅವನನ್ನ ಮದುವೆ ಆಗಿರೋ ಸುಮನ ದೂರ ಹೋಗಿ ಬೇರೆ ಮನೆ ಮಾಡೋಣ ಅಂದ್ರೆ ಅದಕ್ಕೆ ಇಲ್ಲಿ ಯಾರೂ ಒಪ್ತಾ ಇಲ್ಲ. ಇದೆಂತ ನ್ಯಾಯ? ಹಳ್ಳಿ ಜನಕ್ಕೆ ಮಾಟ ಮಂತ್ರ ಎಲ್ಲ ಗೊತ್ತಿರುತ್ತೆ. ತಮ್ಮನ್ಗೂ ಏನೋ ಮೋಡಿ ಮಾಡಿ ಅವಳ ಪರ ಮಾಡ್ಕೊಂಡಿರ್ತಾಳೆ. ಮದ್ದು ಕೊಟ್ಟಿದ್ದಾಳೋ ಮೋಡಿ ಮಾಡಿದಾಳೋ? ಇನ್ನೇನ್ ನಾಳೆ ಗುರುಗಳ ಮನೆಗೆ ಬಂದ್ರೆ ಗೊತ್ತಾಗೋಗತ್ತಲ್ಲ ಆಂಟಿ.
ಗೊತ್ತಾಯ್ತು ಅಂತನಾ? ನನ್ನ ಹಿಂದೆ ಬಿದ್ದಿರೋ ವಲ್ಲಭ್ ಹಿಂದೆ ನಾನ್ ಬಂದೆ. ಐ ಮೀನ್ ಫಾಲೋ ಮಾಡ್ದೆ ಆಂಟಿ. ಅವ್ರನ್ನ ನೀವ್ ಭೇಟಿ ಮಾಡಿದ್ದನ್ನ ನೋಡ್ದೆ. ಮನೆಯವ್ರಿಗೂ ಹೇಳಿದ್ಯಾ ಹೇಗೆ? ವಿಷಯ ಏನು ಅಂತ ನೀನ್ ನನಗ್ ಹೇಳ್ದೆ, ನಾನ್ ಹೇಗ್ ಹೇಳ್ತೀನಿ? ಪರವಾಗಿಲ್ಲ ಸಖಿ, ನಿಧಾನವಾಗಿ ನನ್ನ ಬಗ್ಗೆ ತಿಳ್ಕೊಳ್ಳೋದು ನಿನಗೆ ಒಳ್ಳೇದು. ನಾನು ಹೋಗಿದ್ದು ನಯನಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದಿಕ್ಕೆ ಅಂತ. ಆದ್ರೆ ಅವ್ರು ಹೇಳಿಲ್ವಲ್ಲ. ನಾಳೆ ಮನೆಗೆ ಬಂದಾಗ ಹೇಳ್ತಾರೆ. ನೀವಿದ್ರೂ ಹೇಳ್ತಾರಾ? ಪಾಯಿಂಟೇ ಅಲ್ವಾ ಮಾಮ್? ನಾವಿಬ್ರು ಸಪ್ರೇಟಾಗಿ ಹೋಗಿ 5 ಲಕ್ಷ ಅವನು ಕೊಟ್ಟರು ಕೂಡ 5 ನಿಮಿಷ ಕೂಡ ಮಾತಾಡದೇ ಇದ್ದವನು ಮನೆಗೆ ಬಂದು ಅರ್ಧ ಗಂಟೆ ಮಾತಾಡ್ತಾನ. ಅವ್ರ ಮನೆಗ್ ಬರ್ತಾರೆ, ಮಾತಾಡ್ತಾರೆ, ಆದ್ರೆ ನಿಮ್ಗೆ ವಿಷಯ ಗೊತ್ತಾಗ್ದಿರೋ ಹಾಗೆ ಮ್ಯಾನೇಜ್ ಮಾಡ್ತಾರೆ. ಅಂದ್ರೆ ಏನು? ನಮ್ಮ ಹತ್ರ ಮುಚ್ಚಿಟ್ಟು ಜಗದೀಶ್ ಹತ್ರ ಹೇಳ್ತಾರಾ? ಎಕ್ಸಾಕ್ಟ್ಲಿ ಆಂಟಿ. ಅದಕ್ಕೆ ಇದನ್ ತಗೊಂಡ್ ಬಂದೆ. ಏನಿದು? ಸೀಕ್ರೆಟ್ ಮೈಕ್. ಹಾಲ್ ಹತ್ರ ಇರೋ ರೂಮಲ್ಲಿ ಇದನ್ನ ಫಿಕ್ಸ್ ಮಾಡಿದ್ರೆ ಅಲ್ಲಿಗ ಗುರುಗಳು ಅಂಕಲ್ನ ಕರ್ಕೊಂಡು ಹೋಗಿ ಏನೇ ಮಾತಾಡಿದ್ರು ಹೊರಗ್ ನಾವು ಇದನ್ನ ಕನೆಕ್ಟ್ ಮಾಡಿರೋ ಸ್ಪೀಕರ್ ಅಲ್ಲಿ ಅವರಿಬ್ರು ಮಾತಾಡ್ಕೊಳ್ಳೋ ಮಾತುಗಳನ್ನ ಸ್ಪಷ್ಟವಾಗಿ ಕೇಳಿಸ್ಕೋಬಹುದು. ವೆರಿ ಗುಡ್ ಸಖಿ. ರೂಮ್ಗೆ ಹೋಗ್ತಾರೆ ಅಂತ ಏನ್ ಗ್ಯಾರಂಟಿ? ನಮ್ಮ ಮೇಲೆ ಅವ್ರಿಗೆ ಡೌಟ್ ಬರೋ ಹಾಗೆ ಮಾಡಿದ್ರೆ ಖಂಡಿತವಾಗ್ಲೂ ಹೋಗ್ತಾರೆ ವಲ್ಲಭ. ಕರೆಕ್ಟ್ ಆಂಟಿ. ನಾವೇ ಕರ್ಸ್ಕೊಂಡಿರೋ ಗುರುಗಳಿಗೆ ನಮ್ಮ ಮೇಲೆ ಅನುಮಾನ ಬರೋ ಹಾಗೆ ನಾವೇನಾದ್ರೂ ಮಾಡಿದ್ರೆ ನಮ್ ಕೆಲ್ಸ ಈಸಿ ಆಗೋಗುತ್ತೆ. ಆಗ ನಯನಿ ಬಗ್ಗೆ ಎಲ್ಲ ಸೀಕ್ರೆಟ್ಸು ಗೊತ್ತಾಗೋಗುತ್ತೆ. ಅಷ್ಟೇ ಅಲ್ಲ ವಲ್ಲಭ, ಬದ್ರಿನಾಥ್ ಅವ್ರು ಬರ್ತಿರೋ ವಿಲ್ಗೆ ಮುಳ್ಳಿನ ಹಾಗೆ ಅಡ್ಡವಾಗಿರೋ ನಯನಿ ಉದ್ದೇಶ, ಆಶಯ ನಮಗರ್ಥ ಆಗತ್ತೆ. ಆಗ ಏನು ಮಾಡಬೇಕೋ ಹೇಗೆ ಮಾಡಬೇಕೋ ಪಕ್ಕಾ ಪ್ಲಾನ್ ಮಾಡಿಕೊಂಡು ಮುಂದುವರಿಬೋದು. ಮತ್ತೆ ನನಗೇನಾಂಟಿ? ನಿನಗೆ ನಾನು ಲೈಫ್ ಕೊಡ್ತಾ ಇದ್ದೀನಲ್ಲ ಸಖಿ. ಗ್ಯಾರಂಟಿ ಇಲ್ದಿರೋದ್ರ ಬಗ್ಗೆ ನಾನು ಎಕ್ಸೈಟ್ ಆಗಲ್ಲ ವಲ್ಲಭ. ಸಖಿ, ಈ ಆಸ್ತಿ ನನ್ನ ಕೈಗೆ ಸೇರೋ ಹಾಗೆ ಮಾಡೋದ್ರಲ್ಲಿ ನಿನ್ನ ಪಾತ್ರ ಇರೋ ತನಕ ಅಕ್ಷಯ ಪಾತ್ರನ ನೀನು ರೆಂಟ್ಗೆ ತಗೊಂಡ ಹಾಗೆ. ಅದೆಲ್ಲ ನನಗೆ ಬೇಡ ಆಂಟಿ. 10% ಕೊಡಿ. 50 ಕೋಟಿನ? ಟೂ ಮಚ್. ವಲ್ಲಭ, ಕೊಡೋಣ ಬಿಡು. ನಾವಾದ್ರೂ ಏನ್ ಕಳ್ಕೋತೀವಿ ಹೇಳು? ಫಿಕ್ಸ್ ಮಾಡ್ಕೋ ಸಖಿ. ನೀನು ಇದನ್ನ ಫಿಕ್ಸ್ ಮಾಡುಡಿಯಾ?